ಚಿಂಚೋಳಿ ತಾಲೂಕಿನ ಬುರುಗಪಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಬಸವ ದಳದ ವತಿಯಿಂದ ಬಸವ ಜ್ಯೋತಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಅವರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮತ್ತು ಬಸವ ಶಟಸ್ಥಲ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ನಂದಿ ಕುಮಾರ್ ಪಾಟೀಲ್ ಅವರು ಮಾತನಾಡಿ, ಬುರುಗಪಳ್ಳಿ ಗ್ರಾಮದಲ್ಲಿ ಬಸವ ಜ್ಯೋತಿ ಮನೆಯಲ್ಲಿ ಮನೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ ಎಲ್ಲ ಬಸವಾಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳಿ, ಬಸವಣ್ಣನವರ ತತ್ವ ಸಿದ್ಧಾಂತಗಳು, ಬಸವಣ್ಣನವರ ವಚನಗಳು ಇಂದಿನ ಮಕ್ಕಳಿಗೆ ನಾವೆಲ್ಲರೂ ತಿಳಿ ಹೇಳಬೇಕಾಗಿದೆ. ಯಾಕೆ ಅಂದ್ರೆ ಎಲ್ಲ ಮಕ್ಕಳು ವಚನ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾಗಿದೆ. ಮುಂಬರುವ ದಿನಗಳಲ್ಲಿಯೂ ಕೂಡ ಈ ಕಾರ್ಯಕ್ರಮವು ಚಿಂಚೋಳಿ ತಾಲೂಕಿನಲ್ಲಿ ವಿವಿಧ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುರುಲಿಂಗಪ್ಪ ಪಾಟೀಲ್, ಸೂರ್ಯಕಾಂತ್ ಹುಲಿ, ರಾಜಶೇಖರ್ ಪೊಲೀಸ್ ಪಾಟೀಲ್, ಜಗನ್ನಾಥ್, ಸಂಗಮೇಶ್ ಮಾಲಿ ಪಾಟೀಲ್, ಬಸವರಾಜ ಕೆರಳ್ಳಿ, ಹನುಮಂತರಾವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಾಡಿದ ಉದ್ದೇಶ ನಾವು ಮನೆಯಲ್ಲಿ ಕೂಡ ಈ ಮಾತನ್ನ ತಿಳಿಸಿದ್ದೇವೆ. ಆದರೂ ಕೂಡ ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ನಮಗೆ ತಿಳಿಸಬೇಕು ಅಂತಂದ್ರೆ, ನಾವು ಲಿಂಗಾಯತ ಸಮುದಾಯದವರು ಅಥವಾ ಬಸವ ಧರ್ಮ ಅಭಿಮಾನಿಗಳು ಅಥವಾ ವೀರಶೈವರು ಅಂತ ಏನು ನಾವಿದ್ದೇವೆ, ನಾವು ಇರೋದು ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯಗಳು ಅವೆಲ್ಲವೂ ಕೂಡ ವಿಚಿತ್ರವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಕೇವಲ ಲಿಂಗವಂತರು ಅಂತ ಹೇಳಿಕೊಂಡು ಆ ಬಸವ ಧರ್ಮದವರು ಶರಣರು ನಮ್ಗೆ ಏನು ಹೇಳಿ ಹೋಗಿದ್ದಾರೆ ಆ ಎಲ್ಲವನ್ನ ಬಿಟ್ಟು ಉಳಿದೆಲ್ಲವನ್ನ ನಾವು ಮಾಡ್ತಾ ಇದ್ದೇವೆ. ಅದು ಬಹಳ ಜನಕ್ಕೆ ನಮ್ಗೆ ಅರಿವಿಲ್ಲ. ಅದು ನಮ್ಗೆ ಅರಿವಿಲ್ಲ ಅಂತ ಹೇಳಿ ಅರಿವು ಕೊಡೋನು ಯಾರು ನಮಗಿಲ್ಲ. ಬಸವ ಧರ್ಮ ಅಂದ್ರೇನು, ಲಿಂಗ ತತ್ವ ಅಂದ್ರೇನು, ಲಿಂಗಾಯತರ ಅಂದ್ರೇನು, ಅವರ ಆಚರಣೆಗಳೇನು, ಅವರ ಹಬ್ಬ ಹುಣ್ಣುಗಳೇನು, ಅವರ ಸಂಪ್ರದಾಯ ಏನು ಅನ್ನುವಂಥದ್ದನ್ನು ನಮಗೆ ಯಾರು ಇನ್ನುವರೆಗೂ ಮನಸ್ಸು ಕೊಟ್ಟು ಯಾರು ಹೇಳಿಲ್ಲ, ಹೇಳುವಂಥ ಮನಸ್ಸನ್ನು ನಮಗೆ ಮಾಡ್ತಾ ಇಲ್ಲ. ಸಾಹಿತ್ಯದಲ್ಲಿ ಬೇಕಾದಷ್ಟು ತತ್ವಗಳಿವೆ, ಅದನ್ನು ನಮ್ಮ ಗುರುಗಳು ಹೇಳ್ತಾ ಇಲ್ಲ ಅಥವಾ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಎಲ್ಲೆಲ್ಲಿ ಬಸವ ತತ್ವದ ಅನುಷ್ಠಾನ ಮತ್ತು ಬಸವ ತತ್ವದ ಚಿಂತನೆಗಳು ನಡೀತಾವೋ, ಎಲ್ಲಿ ಸಾಹಿತ್ಯ ಇದೆಯೋ ಅಲ್ಲಿ ಬಸವ ತತ್ವ ಏನು ಹೇಳ್ತದೆ ಅನ್ನುವಂಥ ವಿಚಾರವನ್ನು ನಾವು ಗ್ರಾಮಗಳಲ್ಲಿ ಮನೆಗಳಲ್ಲಿ ತಿಳಿಸುವಂಥ ಕಾರ್ಯಕ್ರಮವೇ ಈ ಬಸವ ಜ್ಯೋತಿ ಕಾರ್ಯಕ್ರಮ ಅಥವಾ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ. ಅಲ್ಲಿ ಬಸವಣ್ಣನವರ ವಿಚಾರಗಳು, ಬಸವ ಶರಣರ ವಿಚಾರಗಳನ್ನು ನಾವು ಆದಷ್ಟು ಮಟ್ಟಿಗೆ ನಮ್ಮ ಮನೆಯಲ್ಲಿ ಕನಿಷ್ಠ ಏನು ಚಟುವಟಿಕೆಗಳಿರಬೇಕು, ಏನು ಸಂಪ್ರದಾಯ ಇರಬೇಕು, ಏನು ಧರ್ಮದ ತತ್ವಗಳು ಇರಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಮನೆಯಲ್ಲಿ ತಿಳಿಸಲಿಕ್ಕೆ ಈ ಒಂದು ರಾಷ್ಟ್ರೀಯ ಬಸವ ದಳ ಈ ಗ್ರಾಮಕ್ಕೆ ಹೋಗಿ ಮನೆಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರಮಬಂಧುಗಳು. ಆ ಒಂದು ಪ್ರಯತ್ನದಲ್ಲಿ ನಾವು ಈಗಾಗಲೇ ನಮಗೆ ತಿಳಿಸಿರುವಂತೆ ನಿರಾಳ ಗ್ರಾಮದಲ್ಲಿ ಸುಮಾರು 1 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅಲ್ಲಿ ಕೂಡ ಇದೇ ಥರ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಮಾಡಿ ನಂತರ ಈ ಸೋನಿಕಳಿ ಕಾರ್ಯಕ್ರಮವನ್ನು ಕೂಡ ನಾವು ಮುಗಿಸಿದ್ದೇವೆ. ಅಲ್ಲಿ ಇದೇ ರೀತಿಯ ಸಮಾರೋಪ ಸಮಾರಂಭವನ್ನು ಕೂಡ ಕೆಲವೇ ದಿನಗಳಲ್ಲಿ ಅಲ್ಲಿ ಕೂಡ ಸಮಾರೋಪ ಆಗ್ತಾ ಇದೆ. ಆ ನಂತರ ನಾವು ಮುಂದಿನ ಊರಿಗೆ ಅಥವಾ ಎಲ್ಲಿ ಆಸಕ್ತಿ ತೋರಿಸ್ತಾರೋ ಆ ಊರಿಗೆ ನಾವು ಪ್ರಯಾಣ ಬೆಳೆಸಿ ಅಲ್ಲಿ ಮನೆಯಲ್ಲಿ ಮನೆ ಬಸವ ಜ್ಯೋತಿ ಕಾರ್ಯಕ್ರಮವನ್ನು ಈ ಮೂರಲ್ಲಿ ಯಾರು ಮಾಡಿದೆವು ಅದೇ ರೀತಿ ನಾವು ಅಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.